ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ರಕ್ಷಾಬಂಧನದ ವಿಶೇಷವಾಗಿ ರಾಖಿ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ. ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಳ್ಳೋಂಥದ್ದು. ಈ ಥರ ಮಣಿಯನ್ನು ತಗೊಂಡಿದ್ದೀನಿ, ಹಾಗೆ ಉಲ್ಲನ್ನು ತಗೊಂಡಿದ್ದೀನಿ ಒಂದು ಕಲರಿಂದು. ಈಗ ಈ ಮಣಿಯನ್ನು 12 ಮಣಿಯನ್ನು ಈ ಉಲ್ಲನ್ನ ತುದಿಗೆ ಹೀಗೆ 12 ಮಣಿಯನ್ನು ಹಾಕ್ಕೊಳ್ಳುವಂಥದ್ದು. ಉಲ್ಲನ್ನಿಗೆ ದೊಡ್ಡ ರಾಖಿ ಬೇಕಾದರೆ ಸ್ವಲ್ಪ ಜಾಸ್ತಿ ಮಣಿಯನ್ನು ಹಾಕ್ಕೊಳ್ಬೋದು. ನೋಡಿ, ಈಗ 12 ಮಣಿಯನ್ನು ಹಾಕ್ಕೊಂಡಿದ್ದೀನಿ. ಈಗ ಎಣಿಕೆಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ರಿಂಗನ್ನು ಹಾಕ್ಕೊಂಡು ಅದರಲ್ಲಿ 12 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಚೈನಲ್ಲಿ 12 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಬೇಕು. ಹೀಗೆ ಸ್ವಲ್ಪ ದೊಡ್ಡದಾಗಿ ರಿಂಗನ್ನು ಹಾಕ್ಕೊಂಡು ಅದರಲ್ಲಿ 12 ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡಾದಮೇಲೆ ಆ ದಾರವನ್ನು ಎಳ್ಕೊಂಡು ಸಣ್ಣ ಮಾಡ್ಕೊಳ್ಬೋದು. ಹೀಗೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ತುಂಬ ಸುಲಭವಾಗಿದೆ. ಹಾಗೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮನೆಯಲ್ಲೇ ಇದ್ದಂಥದ ಉಲ್ಲನ್ನು ತಗೊಂಡು ₹1 ಕೂಡ ಖರ್ಚಿಲ್ಲದೆ ಆರಾಮವಾಗಿ ಇದನ್ನು ಮಾಡಿಕೊಳ್ಳುವಂಥದ್ದು. ನೋಡಿ, ಈ ಥರ ಆದಮೇಲೆ ಹಿಂದಿನ ದಾರವನ್ನು ಒಂಚೂರು ಗಟ್ಟಿಯಾಗಿ ಎಳ್ಕೊಂಡ್ರೆ ಈ ಥರ ಕಾಣ್ತದೆ. ಈಗ ಪ್ರತಿಯೊಂದು ಸಿಂಗಲ್ ಕ್ರೋಶದಲ್ಲೂ ಮತ್ತೊಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳುವಂಥದ್ದು. ಒಂದು ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ನೋಡಿ, ಈ ಥರ ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡು ಒಂದು ಮಣಿಯನ್ನು ಸರಿಸ್ಕೊಳ್ಳುವಂಥದ್ದು. ಒಂದು ಮಣಿಯನ್ನು ಸರಿಸ್ಕೊಂಡಾದಮೇಲೆ ಮತ್ತೊಂದು ಸಿಂಗಲ್ ಕ್ರೋಶವನ್ನು ಅದರ ಪಕ್ಕದಲ್ಲಿ ಹಾಕ್ಕೊಳ್ಬೇಕು. ನೋಡಿ, ಮಧ್ಯದಲ್ಲಿ ಒಂದು ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಳ್ಬೇಕು. ನಂತರ ಮತ್ತೆ ಮಣಿಯನ್ನು ಸರಿಸ್ಕೊಂಡು ಮತ್ತೊಂದು ಸಿಂಗಲ್ ಕ್ರೋಶವನ್ನು ಹಾಕೊಳ್ಳುವಂಥದ್ದು. ಇಲ್ಲಿ ಒಂದು ಚೈನ್ ಎಕ್ಸ್ಟ್ರಾ ಹಾಕೋದನ್ನು ಮರ್ತೋಗಿದೆ. ಈಗ ಮತ್ತೊಂದು ಚೈನನ್ನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಮಣಿ ಸರಿಸಲಿಕ್ಕೆ ಈಸಿ ಆಗ್ತದೆ. ಹೀಗೆ ದೊಡ್ಡ ಸೈಜ್ ರಾಖಿ ಬೇಕಂದರೆ ಇಲ್ಲಿ ಸಿಂಗಲ್ ಕ್ರೋಶವನ್ನು ಹಾಕ್ಕೊಂಡಿದ್ದೀನಲ್ವ, ಮಣಿಯ ಹಾಕ್ಕೊಂಡು ಡಬಲ್ ಕ್ರೋಶವನ್ನು ಹಾಕ್ಕೊಳ್ಬೋದು. ಆಗ ಸ್ವಲ್ಪ ದೊಡ್ಡ ರಾಖಿ ಆಗ್ತದೆ. ಹಾಗೆ ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನಾವು ಬದಲಾಯಿಸ್ಕೊಳ್ಬೋದು.
ನೋಡಿ ಹೀಗೆ ಎಲ್ಲ ಮಣಿಯನ್ನು ಹಾಕಿ ಆದಮೇಲೆ ತೋರಿಸ್ತೀನಿ. ಇಲ್ಲಿ ತನಕ ನೋಡಿ ಹಾಕ್ಕೊಂಡಾಯಿತು. ಈಗ ರಾಖಿ ರೆಡಿ ಆಯಿತು. ಕಟ್ಟಲಿಕ್ಕೆ ದಾರ ಬೇಕಲ್ವಾ, ಈ ದಾರವನ್ನು ಕಟ್ ಮಾಡಿದೆ, ಅದೇ ದಾರಕ್ಕೆ ಚೈನನ್ನು ಹಾಕ್ಕೊಂಡು ಹೋದ್ರಾಯಿತು. ನಾನಿಲ್ಲಿ 20 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ಲಾಗಿದೆ, ನೀವು ಎಲ್ಲ ಮನೇಲಿ ಮಾಡ್ಕೊಳ್ಳಿ. ನೋಡಿ ಈ ಥರ ಆಯಿತು. 20 ಚೈನ್ ಆದಮೇಲೆ ಈ ದಾರವನ್ನು ಕಟ್ ಮಾಡಿ ಮತ್ತೊಂದು ಕಡೆ ಹ್ಯಾಂಡಲ್ ಮಾಡಬೇಕು. ಬಿಚ್ಚೋದಿಲ್ಲ ಇದು, ಈ ರೀತಿಯಾಗಿ. ಈಗ ಮತ್ತೊಂದು ಕಡೆ ಮಾಡ್ಕೊಳ್ಳೋಣ. ಅದರ ಅಪೋಸಿಟಲ್ಲಿ ನೋಡಿ ರೆಡಿ ಆಯಿತು ರಾಖಿ. ನಾನು ಮನೇಲಿ ಇನ್ನೊಂದು ಕಲರಿಂದ ಮಾಡ್ಕೊಂಡಿದ್ದೀನಿ. ಹೀಗೆ ಕಲರಿಂದ ಮಾಡ್ಕೊಳ್ಬೋದು ರಾಖಿನ. ನೋಡಿ ₹1 ಕೂಡ ಖರ್ಚಾಗಲಿಲ್ಲ, ಮನೆಯಲ್ಲೇ ಇದ್ದಂಥ ಐಟಮಿಂದ ನಾನು ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಬಗೆಯ ರಾಖಿಯನ್ನು ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ ಹೀಗೆ ಬೆರಳಿಗೆ ಬೇಕಾದ ಕಲರಿನ ಉಲ್ಲನ್ನು ತಗೊಂಡು 100 ರೌಂಡ್ ಸುತ್ತಕೊಂಡಿದ್ದೀನಿ ನಾನಿಲ್ಲಿ. ಹೀಗೆ ಜಾಸ್ತಿ ಎಳೆಗಳ ತಗೊಂಡಂಗೆ ಚೆಂದ ಬರ್ತದೆ. ಈಗ ಅದಷ್ಟನ್ನು ಬೆರಳಿಂದ ತೆಗೆದು ಈ ಥರ ಸುತ್ತಕೊಳ್ಳುವಂಥದ್ದು. ಸ್ವಲ್ಪ ಎಳೆ ದಾರವನ್ನು ಉದ್ದಕ್ಕೆ ಬಿಟ್ಕೊಂಡು ಅದು ಕೈಗೆ ಕಟ್ಟಬೇಕಲ್ವ. ಇದಂತೂ ತುಂಬಾ ಸಿಂಪಲ್ ಆಗಿದೆ, ತಕ್ಷಣಕ್ಕೆ ಮಾಡಿಕೊಳ್ಬೋದು. ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಗಂಟನ್ನು ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಈಗ ಇದನ್ನೆಲ್ಲ ಸರಿಯಾಗಿ ಒಂದೇ ರೌಂಡಾಗಿ ಬರುವ ರೀತಿಯಲ್ಲಿ ಎಳೆಗಳನ್ನೆಲ್ಲ ಕಟ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಒಂದೇ ಸಮನಾಗಿ ಕಟ್ ಮಾಡಿಕೊಂಡ್ರೆ ಈ ಥರ ರೆಡಿ ಆಗ್ತದೆ. ಹೀಗೆ ಒಂದು ಸಲ ಕೈಯಿಂದ ಮಾಡಿಕೊಂಡ್ರೆ ಮತ್ತು ಎಲ್ಲ ಎಳೆಗಳು ಮಿಕ್ಸ್ ಆಗ್ತದೆ. ನೋಡಿ ರೆಡಿ ಆಯಿತು. ತುಂಬಾ ಈಸಿ ಆದಂತಹ ರಾಖಿ. ಇದನ್ನು ಕೂಡ ಸ್ವಲ್ಪ ದೊಡ್ಡ ಸೈಜು ಮಾಡ್ಕೊಳ್ಬೋದು, ಸಣ್ಣ ಸೈಜು ಮಾಡ್ಕೊಳ್ಬೋದು. ರೆಡಿ ಆಯಿತು ನಮ್ಮ ರಾಖಿ. ನಾನಿಲ್ಲಿ ಮತ್ತೊಂದು ಕಲರಿಂದ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.